ತರ್ತಾ ಇರ್ತಾನೆ. ಲಕ್ಕವ ಹೇಳ್ತಾಳೆ, ಒಂದ್ ದಿವಸ ಗಂಡ ಏನ್ ಮಾಡ್ತಾನೆ, ನೆನ್ನೆ ತಂದಿದ್ದಕ್ಕಿಂತ ಹೆಚ್ಚು ತಂದು ಕೊಡ್ತಾನೆ, ತಂದ್ಬಿಟ್ಟು ಕೊಡ್ತಾನೆ. ಆಶ್ಚರ್ಯ ಆಗುತ್ತೆ ಅವಳಿಗೆ. ನಮ್ಮ ಮನೆಯಲ್ಲಿ ನೋಡಿ, ನಮ್ಮ ಮನೆಯವ್ರನ್ನ ಸಂಬಳ 30,000 ಇವತ್ತು ನಾಳೆ 60,000 ಅಂತ ತಕ್ಷಣ ಖುಷಿ ಪಡ್ತಾರೆ. ಓ, ಈಗ ರೇಟ್ ಜಾಸ್ತಿ ಆಗಿದೆ ಚಿನ್ನಕ್ಕೆ, ಒಂದು 15 ಗ್ರಾಮ್ ಬರುತ್ತೆ ನೋಡಿ. ಅವ್ರು ಏನ್ ಮಾಡ್ತಾರೆ, ಪ್ರಶ್ನೆ ಮಾಡ್ತಾರೆ ಗಂಡನ. ಅಲ್ಲ ನಮ್ಮ ಪ್ರಭುಗಳು ಅಕ್ಕಮಾದೇವಿ, ಚನ್ನಬಸವಣ್ಣ, ಮಡಿವಾಳ ಮಾಚಯ್ಯ, ಅಂಬಿಗರ ಜೋಡಯ್ಯ, ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಲ್ಲಿ? ನೀನೇನ್ ಮಾಡಿದೆ? ಸಿದ್ದರಾಮೇಶ್ವರ, ಶಿವಯೋಗಿ ಸಿದ್ದರಾಮೇಶ್ವರರು ಕೆರೆಕಟ್ಟೆಗಳನ್ನು ಕಟ್ಟಿಸಿ, ರಸ್ತೆಯನ್ನು ಮಾಡಿಸಿ, ಗಿಡಗಳನ್ನು ಹಾಕಿಸಿ, ಹಣ್ಣು ಹಂಪಲಗಳನ್ನು ಬಿಟ್ಟು ಪ್ರಾಣಿ ಪಕ್ಷಿಗಳಿಗೆ ತಿನ್ನಲು ಬಿಟ್ಟಿದ್ದಾರೆ. ನೀನು ನಾಳೆ ಆಹಾರವನ್ನ ಇವತ್ತೇ ತಂದಿದೀಯಾ? ತಪ್ಪಲ್ವಾ? ಯಾಕೆ ಅಂದ್ರೆ ಅಲ್ಲಿ ಬಹಳ ಪ್ರಾಣಿ ಪಕ್ಷಿಗಳಿದ್ದಾವೆ, ಅವಕ್ಕೂ ಬೇಕಿದೆ, ಅವು ಇವತ್ತು ತಿನ್ನಲಿ. ನಾವು ಇವತ್ತು ಹೆಂಗೆ ಯೋಚನೆ ಮಾಡ್ತೀವಿ ನೋಡಿ, ನಾವು ಇವತ್ತು ಕನಸು ಕಾಣ್ತಾ ಇರ್ತೀವಿ 100 ವರ್ಷದ ವಿಚಾರ, ನನ್ನ ಮಗ, ನನ್ನ ಮೊಮ್ಮಗ ಅಂದ್ರೆ ಬದುಕನ್ನ ಎಷ್ಟು ಸರಳವಾಗಿ ತಗೊಂಡಿದ್ರು ಶರಣರು ಮತ್ತೆ ಶಿವಯೋಗಿ ಸಿದ್ದರಾಮೇಶ್ವರರು. ಅಂದ್ರೆ ಬಹಳ ಸರಳವಾದಂತಹ ಜೀವನವನ್ನ ಮಾಡಿದ್ರು ಅಂತಕ್ಕಂಥದ್ದು ಇದರಿಂದ ಗೊತ್ತಾಗುತ್ತೆ. ಮತ್ತೆ ಇಂತಹ ಕೆಲಸಗಳನ್ನು ಮಾಡಿದಂತಹ ಸಿದ್ದರಾಮೇಶ್ವರರು ಇವತ್ತಲ್ಲ, ನಮ್ಮ PhD ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ಬಹಳಷ್ಟು ಸಲಹೆಯನ್ನ ಕೇಳ್ತಾರೆ ನಮ್ಮ ಹತ್ರ. ನನಗನ್ನಿಸ್ತದೆ, ಈ ಕಾನ್ಸ್ಟಿಟ್ಯೂಷನ್ ಅನ್ನೋ ಪದ